जय कांग्रेस पार्टी की जय कांग्रेस पार्टी की जय कांग्रेस पार्टी की जय आंजनेयप्ಪ ಪುಟ್ಟಣ್ಣರಿಗೆ जय आंजनेयप्ಪ ಪುಟ್ಟಣ್ಣರಿಗೆ ಪುಟ್ಟಣ್ಣರಿಗೆ ಶಿಡ್ಲಘಟ್ಟ ಜನರ ಸೇವೆ ಮಾಡುವುದು, ಜನರ ಕಷ್ಟಕ್ಕೆ ಧ್ವನಿಗೂಡಿಸುವುದು ನನ್ನ ಆದ್ಯ ಕರ್ತವ್ಯ. ಶಿಡ್ಲಘಟ್ಟ ಕ್ಷೇತ್ರವನ್ನ ಮಾದರಿ ತಾಲೂಕು ಮಾಡುವುದೇ ನನ್ನ ಗುರಿ ಎಂದು ಕಾಂಗ್ರೆಸ್ ಮುಖಂಡ ಆಂಜನೇಯಪ್ಪ ಪುಟ್ಟು ತಿಳಿಸಿದರು. ತಾಲೂಕಿನ ಅಜ್ಜ ಕದಿರಿನಹಳ್ಳಿ ಬಳಿ ಇರುವ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪನವರ ತೋಟದ ಮನೆಯಲ್ಲಿ ನಗರದ ಕುರುಬರಪೇಟೆ ಹಾಗೂ ನಲ್ಲಿ ಮರ್ತಹಳ್ಳಿಯ ಯುವಕರು ಜೆಡಿಎಸ್ ಮತ್ತು ಇತರೆ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಂಡು ಮಾತನಾಡಿದರು. ನಾವು ಮಾಡಿರುವ ಸೇವೆಗಳೇ ನಮಗೆ ಶ್ರೀರಾಮ ರಕ್ಷೆ. ಕೊರೋನಾ ಸಮಯದಲ್ಲಿ ಆಕ್ಸಿಜನ್, ಔಷಧಿಗಳು, ರೇಷನ್ ಕಿಟ್, ಆರೋಗ್ಯ ಶಿಬಿರಗಳು ಕೈಗೊಂಡಿರುವುದು ಹಾಗೂ ಜನರ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸಿ ಅವರೊಂದಿಗೆ ನಾವು ಬೆರೆಯುವುದು. ಜನರಲ್ಲಿ ಪುಟ್ಟು ಆಂಜನಪ್ಪ ಅವರ ಬಗ್ಗೆ ಅಭಿಮಾನ, ಪ್ರೀತಿಯಿಂದ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಹ ಗುರುತಿಸದಂತಹ ಸಮಯದಲ್ಲಿ ನಮಗೆ 52,000 ಮತ ನೀಡಿ ರಾಜ್ಯದಲ್ಲಿಯೇ ಪಕ್ಷೇತರ ಅಭ್ಯರ್ಥಿ ಹೆಚ್ಚು ಮತ ಗಳಿಸಿರುವ ಅಭ್ಯರ್ಥಿ ಎಂದು ಗುರುತಿಸಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಇವತ್ತಿನ ದಿನ ನೆಲ್ಲಿಮರದಹಳ್ಳಿ ಗ್ರಾಮದಲ್ಲಿ ಮತ್ತು ನಮ್ಮ ಕುರುಬರಪೇಟೆ ಎಲ್ಲ ಯುವ ನಮ್ಮ ಮುಖಂಡರುಗಳು, ಸ್ನೇಹಿತರು, ಸ್ನೇಹ ಬಳಗ, ವಿನಾಯಕನ ಸ್ನೇಹ ಬಳಗ ಎಲ್ಲರೂ ಸಹ ಸೇರಿ ಇವತ್ತು ನಮ್ಮ ಜೊತೆ ಬಂದು ಅವರ ಸಮಸ್ಯೆಗಳನ್ನ ಹಂಚ್ಕೊಳ್ಳೋಂಥದ್ದು ಮತ್ತು ಭವಿಷ್ಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಂಥದ್ದು. ಭವಿಷ್ಯದ ಶಿಡ್ಲಘಟ್ಟ ಒಂದು ಸದೃಢವಾದಂಥ ರೀತಿಯಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲಿಸುವಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಂಥ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಯ ವಿಚಾರವಾಗಿಯೂ ಸಹ ಚರ್ಚೆ ಮಾಡ್ತಾ ಇವತ್ತು ನಮ್ಮೊಂದಿಗೆ ಸೇರಿ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕೈ ಬಲಪಡಿಸೋದಕ್ಕೆ ಭಾಳಷ್ಟು ಅಭಿಮಾನದಿಂದ ಎಲ್ಲ ಯುವಕರು ಆಗಮಿಸಿದಂಥ ನಿಟ್ಟಿನಲ್ಲಿ ನಾನು ಇವತ್ತಿನ ದಿನ ಭಾಳ ಸಂತೋಷದಿಂದ ಅವ್ರನ್ನ ಬರಮಾಡಿಕೊಂಡು ನಾನು ಮೊದಲಿಗೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನೋಡಿ, ನಮ್ಮಗಳ ಉದ್ದೇಶ, ಮೂಲ ಉದ್ದೇಶ ಜನಗಳ ಸೇವೆ ಮಾಡೋಂಥದ್ದು, ಜನಗಳ ಸಮಸ್ಯೆಗೆ ಧ್ವನಿಯಾಗಂಥದ್ದು. ಭವಿಷ್ಯದ ಶಿಡ್ಲಘಟ್ಟನ ಭವಿಷ್ಯಕ್ಕೆ ಒಂದು ಉತ್ತಮ ಒಂದು ಮಾದರಿ ತಾಲೂಕಾಗಿ ನಿರ್ಮಾಣ ಮಾಡೋಂಥ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕೋ ಆ ಕೆಲಸಗಳನ್ನ ನಾವು ಪ್ರಾಮಾಣಿಕವಾಗಿ 12-13 ವರ್ಷಗಳಿಂದನೂ ಸಹ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಆರೋಗ್ಯದ ಶಿಬಿರಗಳನ್ನ ಮಾಡೋಂಥದ್ದು, ಆರೋಗ್ಯದ ಸಮಸ್ಯೆಗಳಿರೋಂಥವ್ರನ್ನ ಗುರುತಿಸಿ ನಾವು ಅವ್ರಿಗೆ ಆಪ್ರೇಷನ್ ಮಾಡೋಂಥದ್ದು, ಮತ್ತು ಕೋವಿಡ್ ಸಂದರ್ಭದಲ್ಲಿ ನಾವು ಮಾಡಿದಂಥ ಒಂದು ಸಾಮಾಜಿಕ ಬದ್ಧತೆಯಿಂದ ಮಾಡಿದಂಥ ಕೆಲಸ ಕಾರ್ಯಗಳಿರೋಂಥದ್ದು, ರೇಷನ್ ಕಿಟ್ ಕೊಟ್ಟಂಥದ್ದಿರ್ಬೋದು, ಮತ್ತು ಆಕ್ಸಿಜನ್ ಸಿಲಿಂಡರ್ಸ್ನ ಸರ್ಕಾರಿ ಆಸ್ಪತ್ರೆಗೆ ಕೊಟ್ಟಂಥದ್ದಿರೋದು, ಮತ್ತು ಆ ಸರ್ಕಾರಿ ಆಸ್ಪತ್ರೆಗೆ ಮೆಡಿಸಿನ್ಸ್ ಕೊಟ್ಟು ಕೋವಿಡ್ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿನ ನಾವು ಮೆರೆದಿರ್ತೀವಿ. ಮತ್ತು ಅದ್ರ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳೆಲ್ಲನೂ ಸಹ ಭಾಗವಹಿಸುವಂಥದ್ದು. ನೊಂದಂಥ ಕುಟುಂಬಗಳಲ್ಲಿ ನಾನು ಒಬ್ಬನಾಗಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇರೋದು. ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಧ್ವನಿಯಾಗಿ ನಮ್ಮ ಸಮಯ ಮತ್ತು ನಮ್ಮ ಶಕ್ತಿ ಏನಿದೆಯೋ ಅದನ್ನೆಲ್ಲನೂ ಸಹ ಶಿಡ್ಲಘಟ್ಟ ಜನತೆಯೊಂದಿಗೆ ನಾವು ಕಳೀತಾ ಇರೋಂಥದ್ದು. ಜನಗಳಲ್ಲಿ ಒಂದು ಪುಟ್ಟಣ್ಣನ ಬಗ್ಗೆ ಅಭಿಮಾನ, ಪ್ರೀತಿಯಿಂದ ಸಾಕಷ್ಟು ಇಂಥವರು ನಮ್ಮ ಸೇವೆ ಮಾಡೋಂಥದ್ದಕ್ಕೆ ಒಂದು ಹಕ್ಕುದಾರರು. ಅವ್ರನ್ನ ನಾವು ಈ ತಾಲೂಕಿನ ಪ್ರತಿನಿಧಿಯಾಗಿ, ಶಾಸಕರಾಗಿ ನೋಡಬೇಕು ಅಂತೇಳಿ ಕಳೆದ ಚುನಾವಣೆಯಲ್ಲಿ ಭಾಳ ಅಭಿಮಾನದಿಂದ ಯಾವುದೇ ಪಕ್ಷ ನಮ್ಮನ್ನು, ಕಾಂಗ್ರೆಸ್ ಪಕ್ಷನೂ ಸಹ ಗುರುಸದೇ ಇರೋಂಥ ಸಂದರ್ಭದಲ್ಲಿ ನನಗೆ ಸುಮಾರು 52,000ಕ್ಕೂ ಹೆಚ್ಚು ಮತಗಳನ್ನು ಕೊಟ್ಟು ಒಂದು ಈ ರಾಜ್ಯದಲ್ಲೇ ಪಕ್ಷೇತರ ಅಭ್ಯರ್ಥಿ 52,000ಕ್ಕೆ ಹೆಚ್ಚು ಮತ ಗಳಿಸಿರೋಂಥ ಅಭ್ಯರ್ಥಿ ಅಂತೇಳಿ ನಮ್ಮನ್ನು ಗುರುಸಿರೋಂಥದ್ದು ನಮಗೆ ಹೆಮ್ಮೆಯ ವಿಚಾರ. ಭಾಳಷ್ಟು ಪ್ರೀತಿ, ಅಭಿಮಾನ ನಮಗೆ ಶಿಡ್ಲಘಟ್ಟದ ಜನತೆ ಬಗ್ಗೆ ಸದಾ ಇರ್ತದೆ. ಸೋಲು ಗೆಲುವು ಆಗಂಥದ್ದು ಅದು ನಿಶ್ಚಿತ. ಒಬ್ಬರು ಗೆಲ್ಲಲೇಬೇಕು, ಒಬ್ಬರು ಸೋಲ್ಲೇಬೇಕು. ಆದರೆ ನಾವು ಸೋತರೂ ಸಹ ಅಷ್ಟೊಂದು ಜವಾಬ್ದಾರಿ ನಮ್ಮ ಮೇಲೆ ಇಟ್ಟು ಅಷ್ಟೊಂದು ಜನ ನಮ್ಮನ್ನು ಅಭಿಮಾನದಿಂದ ಮತ ಕೊಟ್ಟು ನಮ್ಮನ್ನು ಒಂದು ತಾಲೂಕು ಗುರುಸೋಂಥ ರೀತಿಯಲ್ಲಿ ನಮ್ಮನ್ನು ನೋಡಿರೋಂಥದ್ದು ನಮಗಂತೂ ಭಾಳ ಹೆಮ್ಮೆ, ಪ್ರೀತಿ. ಮತ್ತು ಎಲ್ಲೋ ಒಂದು ಕಡೆ ಸೋತರೂ ಸಹ ನಾವು ಕುಗ್ಗಿಲ್ಲ. ಎಲ್ಲೂ ಒಂದು ರೀತಿ ನಮಗೆ ಆ ಜನಗಳ ಆಶೀರ್ವಾದದಿಂದ ನಾವು ಮುಂದೆ ಹೆಜ್ಜೆ ಹಾಕೋದಕ್ಕೆ ಹೆಚ್ಚು ಶಕ್ತಿನೂ ಸಹ ಭಗವಂತ ಈ ಜನಗಳ ಆಶೀರ್ವಾದದಿಂದ ಕೊಡ್ತಾ ಇದ್ದಾನೆ. ಸ್ಥಳೀಯ ಮುಖಂಡ ಅಶೋಕ್ ಮಾತನಾಡಿ, ನಮ್ಮ ಸ್ನೇಹಿತ ಕುರುಬರಪೇಟೆಯ ನಾರಾಯಣಸ್ವಾಮಿ ಹಾಗೂ ಅವರ ತಾಯಿ ಇಬ್ಬರು ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದು, ತುರ್ತು ಚಿಕಿತ್ಸೆಗೆ ಕುರುಬರಪೇಟೆ ವೆಂಕಟೇಶ್ ಅವರನ್ನ ಭೇಟಿ ನೀಡಿ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪನವರ ಬೆಂಬಲ ಕೋರಿದೆವು. ಪುಟ್ಟು ಆಂಜನಪ್ಪ ಅವರು ಯಾರು, ಏನು, ಎತ್ತ ಎಂದು ಕೇಳದೆ ಸರಿ, ಅವರಿಗೆ ಸೂಕ್ತವಾದ ಚಿಕಿತ್ಸೆ ನೀಡಿ ಅವರು ಆರೋಗ್ಯವಂತರಾಗಲಿ ಎಂದು ಬಯಸಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದರು.
ಆಸ್ಪತ್ರೆಯಲ್ಲಿನ ಸೂಕ್ತ ವ್ಯವಸ್ಥೆಗಳನ್ನು ಆನೂರು ಗ್ರಾಮದ ಆನಂದ್ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ನಾವು ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದೆವು. ಆದರೆ ನಮ್ಮ ಸ್ನೇಹಿತನನ್ನ ಉಳಿಸಿಕೊಟ್ಟಂತಹ ಜೀವದಾತ ಪುಟ್ಟು ಆಂಜನಪ್ಪನವರಿಗೆ ಇಂದಿನಿಂದಲೇ ನಾವು ಬೆಂಬಲವಾಗಿ ನಿಂತು ಅವರ ಬೆನ್ನೆಲುಬಾಗಿ ನಿಲ್ಲುತ್ತೇವೆ. ಮುಂದಿನ 2028ಕ್ಕೆ ಇವರೇ ನಮ್ಮ ಎಂಎಲ್ಎ ಅಭ್ಯರ್ಥಿಯಾಗಬೇಕು. ಅದಕ್ಕಾಗಿ ನಾವೇ ಮುಂದೆ ನಿಂತು ಮನೆ ಮನೆಗೂ ಭೇಟಿ ನೀಡಿ ಮತಗಳನ್ನ ಕೇಳುತ್ತೇವೆ. ಅವರನ್ನೇ ಮುಂದಿನ ಶಾಸಕರಾಗಿ ಮಾಡುವ ಗುರಿ ನಮ್ಮದಾಗಿದೆ ಎಂದರು. ನಮ್ಮ ಗೆಳೆಯ ನಮ್ಮ ಅನಿತಮ್ಮ ಅವರಿಗೆ ಒಂದು ಆರೋಗ್ಯ ಸಮಸ್ಯೆ ಬಂದಿತ್ತು. ಅದನ್ನು ನಮ್ಮ ಪುಟ್ಟು ಆಂಜನಪ್ಪನವ್ರ ಹತ್ರ ಬಂದ್ವಿ, ಒಂದು ಹೆಲ್ಪ್ ಕೇಳಿದ್ವಿ. ಸರ್ ಈ ಥರ ಆಗಿದೆ ನಮ್ಮ ಹುಡುಗನಿಗೆ ಅಂತ ನಮ್ಮ ಗ್ರಾಮದ ಎಲ್ಲ ಸದಸ್ಯರು, ನಮ್ಮ ಹುಡುಗರು, ನಮ್ಮ ಸ್ನೇಹಿತರು ಎಲ್ಲರೂ ಸಹ ಬಂದು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರ ದಯೆ ತೋರಿಸಿ ಆಯ್ತಪ್ಪ ಮಾಡ್ಕೊಡೋಣ, ಅವ್ರಿಗೆ ಆರೋಗ್ಯವನ್ನು ನಿಭಾಯಿಸ್ಕೊಡೋಣ ಅಂತ ಮಾತು ಕೊಟ್ಟರು. ಅದೇ ಥರ ನಿಭಾಯಿಸ್ಕೊಟ್ರು. ಇವತ್ತಿನ ದಿನ ನಮ್ಮ ಗೆಳೆಯ ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಗೆ ತುಂಬ ಸಂತೋಷ. ಅದಕ್ಕೆ ಕಾರಣ ಆದಂಥವರು ನಮ್ಮ ಪುಟ್ಟ ಆಂಜನಪ್ಪನವರು. ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದೆ ಇದೇ ಥರ ಆರೋಗ್ಯ ಸಮಸ್ಯೆಗಳಿರೋರಿಗೆ ಪರಿಹಾರವನ್ನು ನೀಡುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ, ಸಹಾಯ ಆದ್ಮೇಲೆ ಅವ್ರು ಎಂಥವ್ರ ಈ ಸಹಾಯ ಆದ್ಮೇಲೆ ಯಾರ್ಯಾಗಲಿ ಕೈ ಬಿಡಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಇವಾಗ ಇರೋದೇ ಮೈನ್ ನಮಗೆ ಬರೋದು ಹಾಸ್ಪಿಟಲ್ಸ್. ಮುಖ್ಯವಾಗಿ ಇರೋದೇ ಆರೋಗ್ಯ ಸಮಸ್ಯೆ. ಆರೋಗ್ಯಕ್ಕಿಂತ ಹೆಚ್ಚಾಗಿ ಬೇರೆ ಏನೂ ಇಲ್ಲ. ಅದನ್ನೇ ಪರಿಹಾರ ಮಾಡಿದ್ಮೇಲೆ ನಮ್ಗೆ ಇನ್ಯಾವ್ದು ಬೇಕು? ನಾವು ಇವಾಗ ಇಲ್ಲಿ ಇರೋ ಸದಸ್ಯರಲ್ಲಿ ನಾವು ಲಾಸ್ಟ್ ಟೈಮ್ ಮಾತಾಡಲಿ ಶಿಡ್ಲಘಟ್ಟ, ನಾವು ಲಾಸ್ಟ್ ಟೈಮ್ ಪುಟ್ಟನಿಗೆ ಏನೂ ಸಪೋರ್ಟ್ ಮಾಡಿಲ್ಲ. ಇರೋದು ಓಪನ್ ಅಪ್ ಆಗಿಲ್ಲ. ಆದರೂ ನಮ್ಮ ಏರಿಯಾದಲ್ಲಿ 2ನೇ ಲೀಡಲ್ಲಿ ಅವರೇ ಇರೋದು. ಬಟ್ ನಮಗೂ ಒಂದು ಕಡೆ ಇತ್ತು, ನಾವು ಆವಾಗ ಬೇರೆ ಪಕ್ಷದಲ್ಲಿದ್ವಿ. ಬಟ್ ಇಲ್ಲಿ ಪಕ್ಷ ಅಂದಾಗ ನಾನು ಅವ್ರಿವ್ರ ಜೊತೆ ಓಡಾಡಿದಾಗ ಇದುವರೆಗೂ ಲಾಸ್ಟ್ ವರ್ಷ JDS ತುಂಬ ಕೆಲಸ ಪಟ್ಟಿದ್ದೀನಿ. ಅವ್ರ ಹತ್ರ ಇದುವರೆಗೆ ಗೆದ್ದ ನಂತರ ಅವ್ರ ಮನೆ ಅಲ್ಲ, ಅವ್ರು ಇದು ಕೂಡ ಹೋಗಿಲ್ಲ. ಬಟ್ ನಮಗೂ ಏನು ಅವಶ್ಯಕತೆ ಇರಲಿಲ್ಲ. ಬಟ್ ಆ ಸಿಚುವೇಶನ್ ಅಲ್ಲಿ ಗೊತ್ತಾಗಲಿಲ್ಲ. ಬಟ್ ಅಣ್ಣವ್ರ ಹತ್ರ ಗೊತ್ತಾಯಿತು, ವೆಂಕಟೇಶನ್ ಬಂದ ಈ ಥರ ವೆಂಕಟೇಶನ್ ಬಂದ ಈ ಥರ ಹೇಳ್ದ, ಹಿಂಗೆ ಪ್ರಾಬ್ಲಮ್ ಐತೆ, ಬಾ ನಾನು ಸಾಲ್ವ್ ಮಾಡ್ತೇನೆ. ನಾನು ನಿಮ್ಮ ಹತ್ರಕ್ಕೆ ಬರೋರುವ ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ಅನ್ನೋದು ಇರಲಿಲ್ಲ. ಬಟ್ ನಿಮ್ಮ ಹತ್ರ ಬಂದು ಹೋದ್ಮೇಲೆ ಇರೋದು ಓಪನ್ ಅಪ್ ಇತ್ತು. ಬಟ್ ಅವ್ನು ಬಂದ್ಮೇಲೆ ತುಂಬಾ ಖುಷಿ ಆಯ್ತು. ನಿಮ್ಮನ್ನು ನೋಡಿದ್ಮೇಲೆ ಅಂತೂ ಇಂಥವರೇ ಬೇರೆ ಇರೋದು ನಮಗೆ. ಇವಾಗ ಏನಾಗುತ್ತೆ ಅಂದ್ರೆ ಯೂತ್ ಅಂದಾಗ ಅಲ್ಲಿ ಯಾರು ಅವ್ರಿಗೆ ಸಪೋರ್ಟ್ ನೆನ್ಸಿರ್ಬೇಕು. ನಮ್ದೇ ತೊಗೊಂತೀನಿ ಎಕ್ಸಾಂಪಲ್, ನಮ್ಮ ಹಳ್ಳಿ ಮೊದಲು ಒಬ್ಬ ಹುಡುಗ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಣ್ಣ ಸಾದಿ ಕಣ್ಣಿಗೆ ಏಟು ಬೇಕು, ಯಾರೂ ಸಪೋರ್ಟ್ ಇಲ್ಲ ನಮಗೆ. ನಾವೇನೇ ಒಂದು ಫಂಕ್ಷನ್ ಮಾಡಿದ್ರು ನಮ್ಮ ದುಡ್ಡೇ, ನಾವೊಂದು ಚೀಟಿಗಳು ನಡೆಸ್ತೀವಿ, ನಮ್ಮ ದುಡ್ಡಲ್ಲೇ ಮಾಡ್ಕೊಂಡ್ ಬರ್ತಾ ಇದ್ವಿ. ನಮ್ಗೆ ಏನಾಗೈತೆ ಅಂದ್ರೆ ಒಂದು ಲೀಡ್ರು ಅನ್ನೋದು ಬೇಕು. ಇವಾಗ ಹುಡುಗರು ಏನಾಗುತ್ತೆ ಅಂದ್ರೆ ಅಲ್ಪ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿ ಆಗುತ್ತೆ, ಗಲಾಟೆ ಆಗ್ಬೋದು, ಏನಾದರೂ ಆಗ್ಬೋದು. ನಿಮ್ಮ ಹತ್ರ ಬಂದಿದ್ದೀವಿ, ಬಟ್ ನಿಮ್ಮ ಮೇಲೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಎಕ್ಸಾಂಪಲ್ ನಮ್ಮ ಬೆಳೆಯನ್ನು ನೋಡಿ. ಇವಾಗ ಅದೇ ರೀತಿ ನಾವು ನೆಕ್ಸ್ಟು ನಮ್ಮ ಪ್ರೋತ್ಸಾಹ ನಿಮ್ಗೆ ಇದ್ದೇ ಇರುತ್ತೆ. ಬಟ್ ನೀವು ಈ ಥರ ಅಂತ ಇಲ್ಲಿಗೊಂದ್ಸತಿ ಬಂದಮೇಲೆ ನಿಮ್ಮನ್ನು ಭೇಟಿ ಆದಮೇಲೆ ಗೊತ್ತಾಗಿತ್ತು. ಬಟ್ ನಾವೇನು ಗೊತ್ತಣ, ಹಿಡಿದ್ರೆ ಮಾತ್ರ ಕೈ ಬಿಡೋದಿಲ್ಲ. ನಮ್ಮ ಮನೇನು ಓಡಾಡ್ತೀವಿ. ನಮಗೂ ಅಂತ ಒಂದು ನಮ್ಮ ಅಣ್ಣ ಅಂತ ಇದು ಕನೆಕ್ಟ್ ಆಗ್ಬಿಟ್ವಿ ಅಂದ್ರೆ ನೀವು ನಮ್ಗೆ ಏನೂ ಇಲ್ಲ, ನೀವು ಹಿಂದೆ ಇದ್ರೆ ಸಾಕು, ಮುಂದೆ ನಾವು ಈ ಸಂದರ್ಭದಲ್ಲಿ ರಾಜಕುಮಾರ್, ಸಾದಿಕ್, ಗ್ಯಾಸ್ ನಾಗ, ಬೆಳ್ಳಿ ಮುನಿರಾಜು, ಬೂದಾಳ ವರದರಾಜ್, ರಾಮಾಂಜಿ, ಆನೂರು ಆನಂದ್, ಗ್ಯಾರಂಟಿ ನಾಮ ನಿರ್ದೇಶನ ಸದಸ್ಯ ಬಳುವನಹಳ್ಳಿ ನರಸಿಂಹಮೂರ್ತಿ, ಕುರುಬರಪೇಟೆ ವೆಂಕಟೇಶ್, ಅಕ್ಕಲಪ್ಪ ಸೇರಿದಂತೆ ನಲ್ಲಿಮರ್ದಹಳ್ಳಿ ಯುವಕರು ಹಾಜರಿದ್ದರು.